ಅವನು ದೂರದಲ್ಲಿಲ್ಲ, ಕಾಣದೆ ಅಡಗಿಲ್ಲ, ಅವನಿಲ್ಲದೆಡೆ ಇಲ್ಲ, ಅವನಿಂದಲೇ ಎಲ್ಲ. ಓ ಮನುಜ ನೀನೇಗೆ ಈ ಸತ್ಯ ತಿಳಿದಿಲ್ಲ, ಈ ಸತ್ಯ ತಿಳಿದಿಲ್ಲ. ಮಾಯೆಯ ತೆರೆಯನ್ನು ಸರಿಸಿದರೇನೆ ಕಾಣುವೆ ನೀ ನಿಜವಾ, ಜೀವ ಅರಿಯುವೆ ನೀ ನಿಜವಾ. ಮಾಯೆಯ ತೆರೆಯನ್ನು ಸರಿಸಿದರೇನೆ ಕಾಣುವೆ ನೀ ನಿಜವಾ, ಜೀವ ಅರಿಯುವೆ ನೀ ನಿಜವಾ. ಇರುಳಲಿ ನಿಂತು ನಿಜವಾ, ಜೀವ. ಇದೇನದು ಸಂಗಪ್ಪನ ಮುಂದೆ ಎಷ್ಟೋ ಜನ ಏನಪ್ಪ ನಮ್ ಸಂಘಟನವ್ರು ತೀರೋದ್ರು. ಏನ್ ಹೇಳ್ತಾ ಇದ್ದೀರಾ? ನಿಜನೇ ಹೇಳ್ತಾರ, ನಮ್ ಸಂಘಟನವ್ರು ತೀರೋದ್ರು. ಏನ್ ಮಾತಾಡ್ತಾ ಇದ್ದಾರೆ ಸ್ವಾಮಿ? ನಮ್ ಸಂಘಟನೆ ಸತ್ತೋದ್ರು ಕಯ್ಯ. ಅಲ್ಲ ಏನ್ ಹೇಳ್ತಾ ಸತ್ತೋದ ಕಯ್ಯ. ಇದಕ್ಕೆ ಸಮಾಧಾನ ಮಾಡ್ಕೊಳ್ಳಿ, ಇದಕ್ಕೆ ಹಿಂಗ್ ಆಡ್ತಾ ಇದ್ರಿ, ಏನಾಯ್ತು? ಸಾಯದ್ನ ಕೈಗ ಬಂದಿ ಕೊಟ್ಬಿಟ್ಟೋದ್ನ ಅಂತ. ಓ ಸತ್ತಿರೋದ್ ಕಳ್ತಾ ಇಲ್ಲ, ಬಂದಿ ಕೊಡದೆ ಹೋದ್ನ ಅಂತ ಹೇಳ್ತಾ ಇರೋದು. ಓ ಸಂಗಪ್ಪನ ಏನಾಗ್ಬೇಕು ನೀವು? ನಾ ದೊಡ್ಡ ಬಾವ ಚಿಕ್ಕ ಬಾವ. ಚಿಕ್ಕ ಬಾಬಾ ಮೇಕ್ಲ ಸಂಗಪ್ಪನ ಬಾ ಮೇಕ್ಲಿ ಮಟ್ಟಿಗೆ ಹಾಕ್ತಾರ. ಒಳಗಿರೋ ಕೂಟ ಎಷ್ಟೊತ್ತ ತಿಳಿಸ್ತೀನಿ ತಾಡು. ಏನಪ್ಪ ಬಾವಾಜಿ, ಬದುಕಿದಾಗ ಅಲ್ಲ ಇಲ್ಲ ಹೋಗಿ ಮುಖ ನೋಡ್ಬೋದು, ಸತ್ತಾಗ ಮುಖ ನೋಡಕ್ಕಾಗಲ್ಲ, ಮಣ್ಣು ಮಾಡ್ಬಿಟ್ರೆ ಏನೂ ಆಗಲ್ಲ. ಅದಕ್ಕೆ ಒಂಚೂರು ಮುಖ ತೋರ್ಸ್ಕೊತೀನಿ, ಮುಖ ನೋಡ್ಕೊತೀನಿ, ಹೋಗ್ಲೇಪ ಒಳಕ್ಕೆ ಬಂದ್ ನೋಡು ಭಯ, ಇಲ್ಲ ಇದಕ್ಕೆ ಹೋಗ ಭಯ. ನೀನೆ ಅಷ್ಟೊಂದ್ ಬೇಡಬಾಗೋದ್ನ. ಮಾದೇಶ್ವರ ಒಳಗಡೆ ಬಂದ್ರಲ್ಲ ಎಲ್ಲರೂ ಗುಳು ಅಂತ ಹೇಳ್ತಾವ್ರೆ. ಮಾದಪ್ಪ ಹೋದ ತಕ್ಷಣ ಒಂದೇ ಮಾತು ಹೇಳಿದ್ದು, ಯಾರು ಹಳಬೇಡಿ ನಿಲ್ಸಿ. ಆಗಂದು ಕೂಡಲೇ ಎಲ್ರಿಗೂ ಒಳ್ಳೆ ನಲ್ಲಿ ನಿಂತದಂಗ ಆಗೋಯ್ತು ಕಣ್ಣೀರು. ಇದಕ್ಕೆ ಸ್ವಾಮಿ ಸತ್ತವ್ರ ಮಂದಿರ ಹತ್ತಾರ ನಗ್ತಾರ, ಅದೇನ್ ಹೇಳಿ ನೋಡಿ. ನಿಮ್ಮ ಸಂಗಪ್ಪನ ನಾನ್ ಬದುಕಿಸ್ಕೊಡ್ತೀನಿ. ಇದೇನ ತಾಯಿ? ಸತ್ತವ್ರ ನನ್ನನ್ನು ಬದುಕ್ಸಕ್ಕಾದ್ದವ? ಅದು ಯಾವ ಉತ್ತಳದ ಯಾವ ವಿದ್ಯೆ ಯಾರು ಗೊತ್ತು ತಾಯಿ? ಸ್ವಾಮಿಗೆ ನೀವು ಬದುಕಿಸ್ತೀನಿ ಅಂತ ಹೇಳಿದ್ರಲ್ಲ, ನಿಮ್ಗೇನು ಕೊಡ್ಬೇಕು ನಾವು? ಒಂದ್ ಗಡಿಗೆಯಲ್ಲಿ ಪಚ್ಚಕರ್ಪುರ, ದ್ರಾಕ್ಷಿ, ಗೋಡಂಬಿ ಎಲ್ಲವನ್ನ ಹಾಕೊಂಡು ಹಾಲು ಸಮೇತವಾಗಿ ಪಂಚರಸ ಮಾಡ್ಕೊ ಬನ್ನಿ. ಅದ್ಕಮ್ಮ ಅಲ್ಕಿರ್ಕ ಮಲಗಿಲ್ವಾ ಕುಡಿಸ್ಬಿಟ್ಟು ಹೇಳಿಸ್ಬಿಡ್ತಾರ ಅನ್ನಕದ. ನಡಿ ಹೋಗು ಅಂತ ಎಲ್ಲ ಗುರುಗುಡು ಬರಬರವನ್ನು ಹೋಗಿ ಮಾಡ್ಕೊಂಡ್ ಬಂದ್ಬಿಟ್ರು. ಗ್ರಾಚಾರ್ಯ ನಮಗೆ ಮೆಟ್ಕತ್ತ ಅಂತ ಗೊತ್ತಿರೋ ಇಲ್ಲ ಅಲ್ಲ ಉಂಟಿಸ್ಬಿಡೋರು ಅವರು, ಗೊತ್ತಿಲ್ವಲ್ಲ, ತಕೊಂಬಂದ್ ಬಂದ್ಬಿಟ್ರು. ಸ್ವಾಮಿ ತಗೊಳ್ಳಿ, ಕುಡಿಸ್ಬಿಟ್ಟು ಹೇಳಿಸ್ಬಿಡಿ. ಸ್ವಲ್ಪ ಸಮಾಧಾನ, ಸ್ವಲ್ಪ ಸಮಾಧಾನ. ಗಡಿಗೆನ ಮೇಲಿಡ್ಕೊಂಡು ಮಾದಪ್ಪ ಹೇಳ್ತಾನೆ, ಸಂಸಾರಿ ಸಂಗಪ್ಪನ ನೆಂಟ್ರೆ, ಸಂಸಾರಿ ಸಂಗಪ್ಪನ ಮಕ್ಕಳೇ, ಸಂಸಾರಿ ಸಂಗಪ್ಪನ ತಾಯಿಯೇ, ಎಲ್ಲ ಗಮನ ಬಿಟ್ಟು ಕೇಳಿ. ಕೇಳ್ತ ಕಣೆ ಸ್ವಾಮಿ. ನಿಮಗೆ ಸಂಗಪ್ಪನವ್ರು ಬೇಕು ತಾನೆ? ಬೇಕ ಸ್ವಾಮಿ. ಏನ್ ಬೇಕಾದ್ರೂ ಸಾಧ್ಯ ಮಾಡ್ತೀರಾ ಅವ್ರಿಗೆ? ಬೇಕ ಸ್ವಾಮಿ. ಅವ್ನು ಪ್ರಾಣ ಕೊಡಕ್ಕೂ ಸಿದ್ಧವಾಗಿದ್ದೀರಾ? ಪ್ರಾಣ ಕೊಡ್ತೀನಿ ಸ್ವಾಮಿ. ಸುತ್ತಗೇಸ್ಕೊಳಪ್ಪ, ಅಮ್ಮ ಸುತ್ತಗಲ್ ಪ್ರಾಣ ಹೋಗ್ತೀನ, ಪ್ರಾಣ ಹೋಯ್ತಕ ಸ್ವಾಮಿ. ಎಳ್ನೀರ್ ಕೊಚ್ಚದಂಗ ಅದು ಇಸ್ಕೊಳಪ್ಪ. ಪ್ರಾಣ ಕೊಡಕ್ಕೂ ಸಿದ್ಧವಾಗಿದ್ದೀರಾ? ಈ ಗಡಿಗೆಲಿರೋದೇನು? ಹಾಲು. ಹಾಲು. ಈ ಹಾಲನ್ನ ಯಾರು ಕುಡಿತಾರೋ ಅವ್ರು ಸತ್ತೋಯ್ತಾರ. ಸಂಗಪ್ಪ ಎದ್ದು ನಿಂತ್ಕೊತಾನ, ಬನ್ನಿ ಮತ್ತೆ ಯಾರು ಕುಡಿಯೋರು? ನೆಂಟ್ರಿಸ್ಟಿಗೆಲ್ಲ ಬಂದು ಗೊತ್ತಾಗ ಟಮ ಟಮನ್ನ ಆರಿಸ್ದಾಗಾಯ್ತು. ಯಾವನ್ನೇ ಒಳಗ್ಬಿಟ್ಟವ. ನಾವು ಕುಡ್ಕ ಸಾಯದಂತೆ ಸಂಗಪ್ಪ ಎದ್ದು ನಿಂತ್ಕೊಳ್ಳದ. ಬಾರಿ ಚೆನ್ನಾಗದ ಕಡೆ ಇದು ನ್ಯಾಯ. ಎದ್ದಣೆಯ ಕೆಲಸ ಸುಮಾರವ ಅಂತ ಎಲ್ಲ ಒಬ್ಬೊಬ್ಬರ ಜಾಗ ಖಾಲಿ ಮಾಡ್ಬಿಟ್ರು ನೆಂಟ್ರಿಲ್ಲ. ಇನ್ನೊಬ್ಬ ಗಂಡ ಎಡ್ತಿಗ ಕಿವಿಲೆ ಸ್ನಾನ ಮಾಡ್ಬಿಟ್ಟ ಮೆತ್ತಗ. ಅಂದ್ರೆ ನಾ ಇತ್ತಿನ ಬಂದ್ಬಿಡ್ತೀನಿ, ಅತ್ತಿನ ಬಂದ್ಬಿಡು, ಐಕ್ಲು ಕರ್ಕೊಂಡು ಹಂಗೆ ಹೊಟ್ಟೋಗಂತ ಒಂದು ಗೆಳೆಗೆ ಒಬ್ರು ಇಲ್ಲ, ಎಲ್ಲ ಖಾಲಿ ಆಗೋದ್ರು. ಸಂಗಪ್ಪ ನೋಡಿದ್ ಇದ್ಯಾರಪ್ಪ ಒಬ್ರು ಕುಡಿತೀನಿ ಅಂತಂದಿಲ್ವಲ್ಲ. ಓ ಬಾಬಾಜಿ ನೀನ ಕುಡಿ ಪಾಪ. ಇಲ್ಲ ನಾವು ಹಾಲೇ ಕೊಡಲ್ಲ. ಇದು ಹೋಯ್ತದ ಹೋಯ್ತಾನೆ ಕೆಲ್ಸವಾ. ಅದು ಹಾಲು ಕುಡ್ಬಿಟ್ಟು ಹೋಗು. ಹಾಲು ಕುಡಿಯಲ್ಲ ಅಂತ ಅಂದಲ್ಲ ನಾನು. ಸರಿ ಹೋಗಿದ್ ಪಾಪ, ಒಳ್ಳೇದಾಗ್ಲಿ. ಅವನು ಹೊಂಟದಾದಾಗ ಬಾಬಾಜಿ ಪ್ರಾಣ ಕೊಡ್ತೇನೆ, ನಮ್ಮ ಅವನಿಗೆ ಅಡ್ರೆಸ್ಗಿಲ್ಲ. ಇಲ್ಲಿ ಗಡಿಗೆ ತಗೊಂಡ್ ಮಾದಪ್ಪ ಇಲ್ಲಿ ಬಂದ್ರು. ಸಂಗಪ್ಪನವ್ರ ತಾಯಿ ಹತ್ರ ಬಂದ್ರು. ವಯಸ್ಸಾ ತಾಯಿ ಇದ್ಲಲ್ಲ, ಒಳಗ್ ಕೂತ್ಕೊಂಡು ಎರಡರ ಗೋಸ್ಕೊಂಡ್ ಕೂತಿದ್ದಾವ. ಮಾದೇಶ್ವರ ಬಂದ್ರು. ಮುದ್ಕಮ್ಮ ಮುದ್ಕಮ್ಮ, ಅಯ್ಯ ಕೇಳಿಸ್ತದ ಕಣ್ಣ ಹೇಳಿದಕ್ಕೆ ಅವಡಿಯ ನನ್ನನ್ನು ಕುಡಿ ಅಂತ ನಂತ ಕ್ಯಾಣೆ ಪಟ್ಟಿ ಬಂದಿದ್ದೆ ನೋಡಿ ಒಳಗ. ಏನಿಲ್ಲ, ನಿನಗೂ ವಯಸ್ಸಾಯ್ತು, ಊರು ಹೋಗುವಂತ ಕಾಡು ಬಾತದ ಬಿದ್ದೋಗಿರ ಮರ ಬಡದಾಗಿರ ಕನ್ನಡಿ. ನೀ ಕುಡಿದು ಶಿವ ಅಂದ್ಬಿಟ್ರೆ ನಿನ್ನ ಮಗ ಬದುಕಿ ಮಾಡ್ಬೇಕಾದ ಕೆಲಸ ಅಪಾರ ಇದೆ. ಕುಡಿಯೋ ಬಾ. ಕುಡಿಯೋನಕ್ಕಲ್ಲ, ನನ್ನ ಮಗನ್ಕಿಂತ ಹೆಚ್ಚ ಈ ಜೀವನದಲ್ಲಿ
ಯಾರು ಆಸೆ ಇಟ್ಕೊಂಡು ಸಾಯ್ತವ್ರು ಅಂತರ್ಪಿಚಾತಿಗಳಾಗೋದಾರಂತಲ್ಲ ಆಗ ನಾ ಒಂದು ಆಸೆ ಇಟ್ಕೊಂಡ್ಬಿಟ್ಟಿನಿ. ಅದೇನ್ ಹೇಳವ? ನಮ್ ಸಂಗಪ್ಪನದ್ ಕಿರಿ ಅನ್ನೋದಲ್ಲ, ಅದೇ ಪುಟ್ಲಿಂಗಿ. ಅದಕ್ಕಿಂತ ಚಿಕ್ಕದಿನೊಂದು ಪುಟ್ಕೋರಿ ಅಂತಿಲ್ವಾ, ಹಾ ಹಾ ಅದಕ್ಕೆ ಈ ದೀಪಾವಳಿ 3 ವರ್ಷ ತುಂಬನಿಲ್ವಾ, ಹಾ ತುಂಬ್ತು. ಆ ಕೂಸ್ಕ ದಾರೇರ ಗಂಟು ಸಾಯ್ಬಾರ್ದು ಅಂತ ಅನ್ಕೊಂಡಿದ್ದೆ. ದಾರೇರಕ್ಕೆ ಒಂದು 15 ವರ್ಷ ಬೇಡವಾ? ಏ ಬೇಕು. ಅಲ್ಲಿ ಗಂಟೆ ನೀನೆಲ್ಲ ಸಂಘಟನೆ ಊರಲ್ಲಿ ವಾಕೋ ಕುಡಿದ್ರು ನಾಕ್ ಕೊಡ್ತಾನಲ್ಲ, ಎತ್ಕೊಂಡ ಹಚ್ಕೊಂಡ್ಬಿಟ್ಟದ 7 ರೋಗೋಸ್ಕ ಮಲ್ಲಿಕಂಡ ತಾಯಿ. ಸಂಗಪ್ಪನಗರದ ಜೀವ ಹೊಂಟದಾಗ ಆಗೋಯ್ತು. ನನ್ನ ಎತ್ತು ತಾಯಿ ಕುಡಿತೀನಿ ಅಲ್ಲಿವಲ್ಲ, ಯಾರು ಕುಡಿದ್ರನೋ ನನ್ನ